ಬೆಲೆ ಏರಿಕೆಯಿಂದ ಬಸವಳಿದಿರುವಂತಹ ಜನರ ಗಾಯಕ್ಕೆ ಕೇಂದ್ರ ಸರ್ಕಾರ ಉಪ್ಪು ಸವರಿದೆ. ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ತೈಲ ದರ ಏರಿಕೆ ಮಾಡಿದೆ. ಪೆಟ್ರೋಲ್ 87 ಪೈಸೆ, ಡೀಸೆಲ್ 91 ಪೈಸೆ ಹೆಚ್ಚಳ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿದೆ. ಮೋದಿ ಸರ್ಕಾರದ ನಡೆಗೆ ವಾಹನ ಸವಾರರ ಆಕ್ರೋಶ ಹೆಚ್ಚಾಗಿದೆ. ಕರುಣೆ ಇಲ್ಲದ ದರ ಬರೆ ವಿಪಕ್ಷಗಳ ವಿಕೋಪಕ್ಕೆ ಕಾರಣ ಆಗಿದೆ. ಕಂತಿನಲ್ಲಿ ಜನರ ಹಣ ಲೂಟಿ ಅಂತ ಹೇಳಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಕುಸಿದಿದೆ ಅಂತ ಹೇಳಿ ಹಸ್ತ ಸಚಿವರು ಟೀಕಿಸಿದ್ದಾರೆ. ವಿಜಯೇಂದ್ರ ಮಾತ್ರ ಯುದ್ಧದ ಹೊತ್ತಲ್ಲಿ ಇದೆಲ್ಲ ಮಾಮೂಲಿ ಅಂತ ಹೇಳಿದ್ದಾರೆ. ಎಲ್ಲಿ ಹೋದ್ರೂ ಕಾಕ್ರೋಚ್ ದೇ ಮಾತು, ಕಾಕ್ರೋಚ್ ದೇ ಟಾಕು. ಇನ್ಸ್ಟಾದಲ್ಲಿ ಸಿಜೆಪಿ ಧೂಳೆಬ್ಬಿಸಿದೆ. ಕೋಟಿ ಕೋಟಿ ಫಾಲೋವರ್ಸ್ ಪಡೆದು ಚಳುವಳಿ ಮಾಡ್ತಾ ಇದೆ. ಆದ್ರೆ ಸಿಜೆಪಿ ಖಾತೆಗೆ ಹ್ಯಾಕ್ ಕಂಟಕ ಕಾಡ್ತಾ ಇದೆ. ಜಿರಳೆ ವಿರುದ್ಧ ಹಿಟ್ ಪೊರಕೆ ಚಪ್ಪಲಿ ಹಿಡಿದು ಬಿಜೆಪಿಗರು ಬೀದಿಗಿಳಿದಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಎಚ್.ಡಿ. ದೇವೇಗೌಡರನ್ನ ಮರು ಆಯ್ಕೆ ಮಾಡೋಕೆ ಬಿಜೆಪಿ ಹಿಂದೇಟು ಹಾಕಿದಂತಿದೆ. ವಿರೋಧದ ವಿಷಯವನ್ನ ವಿಜಯೇಂದ್ರ ತಳ್ಳಿ ಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಖರ್ಗೆ ಪಕ್ಕಾ ಆಗಿದ್ರೆ ಉಳಿದೆರಡು ರಾಜ್ಯಸಭೆ ಸ್ಥಾನಕ್ಕೆ ಲಾಬಿ ಜೋರಾಗಿದೆ. ಕಾಂತಾರದ ಮದನ ಮನಮೋಹಿನಿಗೆ ಡೀಪ್ ಫೇಕ್ ಕಾಟ ಶುರುವಾಗ್ಬಿಟ್ಟಿದೆ. ಸಪ್ತ ಸಾಗರದಾಚಿಯ ಸುಂದರಿ ಬಿಕಿನಿ ಧರಿಸಿದಂತೆ ಫೇಕ್ ಫೋಟೋ ಹರಿದಾಡ್ತಾ ಇದೆ. ಇದೆಲ್ಲ ನಕಲಿ ಅಂತ ಕನಕವತಿ ಫೇಕ್ ಕಿಡಿಗೇಡಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕೀಚಕರ ವಿರುದ್ಧ ಸೈಬರ್ ಸಮರ ಸಾರೋಕೆ ಸಜ್ಜಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.